ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೂಪಾ ಪಾಟೀಲ್. ಇವತ್ತಿನ ಒಂದು ನನ್ನ ವಿಡಿಯೋ ಸಂದೇಶ, ಜೀವನದಲ್ಲಿ ಏನೇ ಆಗಲಿ ಸ್ನೇಹಿತರೆ, ಸಕಾರಾತ್ಮಕತೆ, ಪಾಸಿಟಿವ್ ಮೈಂಡ್ಸೆಟ್ಟನ್ನು ಯಾವತ್ತೂ ಕಳೆದುಕೊಳ್ಬೇಡಿ. ಏನೇ ಆಗಿರಲಿ, ಹಂಸ ಪಕ್ಷಿ ಹೇಗೆ ಹಾಲನ್ನು ಮಾತ್ರ ತೆಗೆದುಕೊಳ್ಳುತ್ತೆ ನೀರಲ್ಲಿ, ಹಾಗೆ ಏನೇ ಆಗಲಿ ಜೀವನದಲ್ಲಿ ಪಾಸಿಟಿವ್ ಮೈಂಡ್ಸೆಟ್, ಸಕಾರಾತ್ಮಕ ಒಂದು ಮನೋಭಾವ ಇದ್ದರೆ, ಮತ್ತು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್, ಧೈರ್ಯ, ಒಳ್ಳೆಯತನ, ಮಾನವೀಯ ಮೌಲ್ಯಗಳು, ಒಂದು ಒಳ್ಳೆಯ ಸಂಸ್ಕಾರ, ಕರುಣೆ, ಉತ್ತಮ ಒಂದು ಸಹವಾಸ, ಸಂಘ, ಉತ್ತಮ ಒಂದು ಹವ್ಯಾಸಗಳು, ಈ ಎಲ್ಲ ಒಂದು ಉತ್ತಮವಾದಂಥ ಗುಣಗಳನ್ನು ಹೊಂದಿದರೆ, ಅದೆಷ್ಟೇ ಕಷ್ಟ ಇರಲಿ, ಜೀವನನ ಎದುರಿಸುವಂಥ ಒಂದು ಶಕ್ತಿ, ತಾಕತ್ತನ್ನು ಆ ಭಗವಂತ ನೀಡುತ್ತಾನೆ. ಒಳ್ಳೆಯತನಕ್ಕೆ ಸದ್ಗುರುವಿನ ಆಶೀರ್ವಾದ ಇದ್ದರೆ, ಸತತ ಪರಿಶ್ರಮ, ಶ್ರದ್ಧೆ, ಜೊತೆಗೆ ಸಹಕಾರ ಮನೋಭಾವ, ನೊಂದಿರುವಂಥ ಒಂದು ಜೀವದ ಕಣ್ಣೀರು ನೊಂದಿರುವಂಥ ಇನ್ನೊಂದು ಜೀವಕ್ಕೆ ಅರ್ಥ ಆಗುತ್ತೆ ಸ್ನೇಹಿತರೆ. ಮನುಷ್ಯ ಏನಿದ್ರೇನು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸದೇ ಇರುವಂಥ ಒಂದು ಗುಣ, ಸಮಾಧಾನ ಹೇಳ್ತಕ್ಕಂಥ ಒಂದು ಕೌಶಲ್ಯ, ನಿರ್ಮಲವಾದಂಥ ಒಂದು ಮನಸ್ಸು ಇಲ್ಲ ಅಂದರೆ ವ್ಯರ್ಥ ಅದು. ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಏನೋ ಅವರ ಸಮಸ್ಯೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಅಂದ್ಕೊಳ್ಳಿ, ಮೊದಲು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಏನು ಅಗತ್ಯ ಇದೆ. ಪ್ರೀತಿಯಿಂದ, ಸಮಾಧಾನದಿಂದ ಆಲಿಸಿ. ಸಮಯ ಅಂತಕ್ಕಂಥದ್ದು ಬಹಳ ವ್ಯಾಲ್ಯೂಯೇಬಲ್. ಇವತ್ತು ನಾಳೆ ಜನ ಎಲ್ಲ ಇದೆ, ಯಾರಿಗೆ ಕೊಡ್ಲಿಕ್ಕೆ ಸಮಯ ಇಲ್ಲ ಅಷ್ಟೆ. ವೆರಿ ಇಂಪಾರ್ಟೆಂಟಾ? ಯಾರಾದರೂ ನಿಮಗೆ ಸಮಯವನ್ನು ನೀಡಿ ಸಹಕಾರವನ್ನು ಕೊಟ್ಟಿದ್ದರೆ ಅವರ ಋಣನ ಯಾವತ್ತೂ ಮರಿಬೇಡಿ. ಅಷ್ಟೇ. ನೀವು ಕೂಡ ಯಾರಾದರೂ ಒಂದು ಕಷ್ಟ ಅಂತ ಬಂದಾಗ, ಅದು ಯಾವುದೇ ರೀತಿ ಇರ್ಬೋದು, ಕೆಲವೊಂದು ಸಲ ಮಾತೇನು ಸಂಜೀವಿನಿ ಆಗುತ್ತೆ. ಆದರೆ ಆ ಮಾತು ಎಲ್ಲಿರಬೇಕು, ಹೇಗಿರಬೇಕು, ಯಾರಿಗೆ ತಲುಪಿಸ್ಬೇಕು. ಸರಿಯಾದಂಥ ವ್ಯಕ್ತಿಗೆ ಒಂದು ಜ್ಞಾನ, ಒಂದು ಮಾತು ನೀಡಿದರೆ ಸರಿಯಾದ ಸದ್ವಿನಿಯೋಗ ಆಗುತ್ತೆ. ಅದೇ ಜ್ಞಾನ, ಅದೇ ಮಾತು ದುರ್ಜನರಿಗೆ ನೀಡಿದರೆ ದುರುಪಯೋಗ ಆಗುತ್ತೆ, ಮಿಸ್ಯೂಸ್. ಅರ್ಥ ಆಯ್ತಲ್ಲ? ಅಥವಾ ಏನೇ ಇರಲಿ, ಉದ್ದೇಶ, ಮನಸ್ಸು ಚೆನ್ನಾಗಿಟ್ಕೊಳ್ಳಿ. ಯಾವತ್ತೂ ನಾವು ಗೌರವ ಕೊಡಬೇಕಾದದ್ದು, ಬೆಲೆ ಕೊಡಬೇಕಾದದ್ದು ನಮ್ಮ ಮನಸ್ಸಿಗೆ, ನಮ್ಮ ಮನಸ್ಸಾಕ್ಷಿಗೆ, ಆ ದೈವಿ ಸಾಕ್ಷಿಗೆ. ಜಗತ್ತು ತಲೆ ಕೆಡಿಸ್ಕೋಬೇಡಿ. ಜಗತ್ತು ಗಡಿಗೆ ಬಾಯಿ ಮುಚ್ಚಬಹುದು, ಜನರ ಬಾಯಿ ಮುಚ್ಚಲಿಕ್ಕಾಗತ್ತಾ? ಥಿಂಕ್ ಮಾಡಿ. ಯು ಹ್ಯಾವ್ ಟು ಫೋಕಸ್ ಅಬೌಟ್ ಯುವರ್ ಗೋಲ್ ಓನ್ಲಿ. ಹೆಣ್ಣು ವಾವ್, ಪ್ರಕೃತಿಯ ಒಂದು ಅದ್ಭುತವಾದಂಥ ಒಂದು ವರದಾನ ಹೆಣ್ಣು ಮನಸ್ಸು ಮಾಡಿದರೆ ಏನು ತಾನೇ ಸಾಧ್ಯ ಇಲ್ಲ. ಹಾಗಂತ ಹೇಳಿ ನಾನು ಗಂಡಸರೆಲ್ಲ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಗಂಡಸಿಗೂ ಎಲ್ಲ ಲಿಂಗ, ಗಂಡಸರಲ್ಲೂ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ಹೆಂಗಸರಲ್ಲೂ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಗುಣಕ್ಕೆ, ಲಿಂಗಕ್ಕೆ ಸಂಬಂಧವೇ ಇಲ್ಲ. ಹಾಗೆ ಶ್ರೀಮಂತರಲ್ಲೂ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ಬಡವರಲ್ಲೂ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ಎಲ್ಲ ಜಾತಿಯಲ್ಲೂ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಮನುಷ್ಯನಿಗೆ ಬೇಕಾದದ್ದು ಹೃದಯವಂತಿಕೆ. ಎಲ್ಲರದು ಪರಿಸ್ಥಿತಿ, ಮನಸ್ಥಿತಿ ಒಂದೇ ರೀತಿ ಇರಲ್ಲ. ನಾವು ಮಾತಾಡಬೇಕಾದ್ರೆ ಯಾರ ಪರಿಸ್ಥಿತಿ ಹೆಂಗಿದೆ, ಯಾರ ಮನಸ್ಥಿತಿ ಹೆಂಗಿದೆ ವಿಚಾರ ಮಾಡಿ ಮಾತಾಡಬೇಕಲ್ಲ. ಬೇಕಾದಂಥ ಒಂದು ವೃತ್ತಿಯಲ್ಲಿರಲಿ, ಬೇಕಾದಂಥ ಒಂದು ಶಕ್ತಿನೇ ಇರಲಿ, ಅದರ ದುರುಪಯೋಗ ಆದರೆ ಡೋಂಟ್ ಯೂಸ್. ಅರ್ಥ ಆಯ್ತಲ್ಲ? ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ.